ಕ್ರಿಸ್ತನಲ್ಲಿ ಅತ್ಯಂತ ಪ್ರೀತಿಯ ದೇವರ ಸಭೆ ಮತದಾವರ್ತಿ ಶ್ರೇಷ್ಠವಾದ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳಾಗಲಿ. ಪ್ರಿಯರೇ, ಇವತ್ತು ನಾವು ಈ ಒಂದು ಲೆಂಟ್ ಪ್ರಯಾಣದಲ್ಲಿ ನಾವು 3ನೇ ದಿನದಲ್ಲಿದ್ದೇವೆ. ಆತನ ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ ದಿನಗಳನ್ನು ನಾವು ಆ ಧ್ಯಾನಾಂಶವನ್ನು ನಾವು ಮಾಡಿಕೊಳ್ತಿರುವಾಗ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 6ರಿಂದ 14 ವಚನಗಳು. ಅದೇ ರೀತಿಯಲ್ಲಿ ಆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ 1ನೇ ಅಧ್ಯಾಯ 29ರಿಂದ 34ನೇ ವಚನಗಳು. ಪ್ರಿಯರ, ಮೊಟ್ಟಮೊದಲನೇ ದಿನದಲ್ಲಿ ನಾವು ಪಶ್ಚಾತ್ತಾಪದ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ 2ನೇ ದಿನದಲ್ಲಿ ನಾವು ದೇವರ ಪರಿಶುದ್ಧತೆಯನ್ನು ನೋಡಿದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಯೇಸು ಕ್ರಿಸ್ತನ ಸಾರ್ವಭೌಮತಕ್ಕೆ ನಮ್ಮನ್ನು ನಾವು ಯಾವ ರೀತಿಯಲ್ಲಿ ಶರಣಾಗತಿ ಮಾಡ್ಕೋಬೇಕೆಂಬುದಾಗಿ ನಾವು ನೋಡಿದ್ದೇವೆ. 3ನೇ ದಿನದಲ್ಲಿ ನಾವು ನೋಡಿಕೊಳ್ಳುವಂಥ ವಿಷಯ ಎಂಬುದಾಗಿ ನೋಡುವಾಗ ತ್ಯಾಗ, ಬದಲಾವಣೆ, ಅಷ್ಟು ಮಾತ್ರಕ್ಕಲ್ಲ, ದೇವರು ತಾನೇ ಒದಗಿಸಿಕೊಡುವಂಥ ದೇವರು ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. ಪ್ರಿಯರ, ಇಲ್ಲಿ ಒಂದು ಸಾರಿ ನಾವು ಆ ವಾಕ್ಯವನ್ನು ನಾವು ಓದಿಕೊಂಡು ಮುಂದಕ್ಕೆ ಹೋಗೋಣ. 22ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 6ನೇ ವಚನ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ನೋಡುವಾಗ ಪ್ರಿಯರೇ, ಅಬ್ರಹಾಮನ ವಿಶ್ವಾಸ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ ಮೊದಲನೇ ವಿಷಯ, ಬೆಟ್ಟದ ಮೇಲೆ ಏರಿಕೊಂಡು ಹೋಗಿ ತನ್ನ ಮಗನನ್ನು ಕೈಕಾಲು ಬಿಗಿದು ಯಜ್ಞಕ್ಕೆ ಸಮರ್ಪಣೆ ಮಾಡುವಷ್ಟು ವಿಶ್ವಾಸ ಇಲ್ಲಿ ಅಬ್ರಹಾಮನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ನಮಗೆಲ್ಲರೂ ಗೊತ್ತಿರುವಂಥ ವಿಷಯ, ಅಬ್ರಹಾಮನ ಜೀವನದಲ್ಲಿ ಬೇಗನೆ ಮಕ್ಕಳ ಸಂತತಿಯನ್ನು ಪಡೆದುಕೊಂಡಿಲ್ಲ. ಅನೇಕ ವರ್ಷಗಳ ನಂತರ ದೇವರು ವಾಗ್ದಾನ ಮಾಡಿದ ನಂತರ ಹುಟ್ಟಿರುವಂಥ ಒಬ್ಬನೇ ಒಬ್ಬ ಮಗನು ಇಸಾಕನು, ನಮಗೆಲ್ಲರೂ ಗೊತ್ತಿರುವಂಥದ್ದು. ಆತನನ್ನು ಎಷ್ಟು ಪ್ರೀತಿ ಮಾಡಿರ್ಬೋದು ಅಬ್ರಹಾಮನ ಒಂದ್ಸಲ ನಾವು ಆಲೋಚನೆ ಮಾಡೋದಾದರೆ ನಮಗೆ ಸ್ಪಷ್ಟವಾಗಿ ತಂದೆ ತಾಯಿಗಳಾಗಿರುವಂಥ ನಮಗೆ ಖಂಡಿತವಾಗಿ ಉತ್ತರ ಸಿಗುವಂಥದ್ದಾಗಿದೆ. ಪ್ರೇರೆ, ಅಷ್ಟು ಪ್ರೀತಿಯನ್ನಿಟ್ಟಿರುವಂಥ ತನ್ನ ಮಗನನ್ನು, ಒಬ್ಬನೇ ಮಗನನ್ನು ದೇವರು ಕೇಳಿದಾಗ ಅಬ್ರಹಾಮನು ಒಂದು ಮಾತು ಸಹ ಮಾತನಾಡದೆ ಆತನು ಆ ಬೆಟ್ಟಕ್ಕೆ ತನ್ನ ಮಗನೊಟ್ಟಿಗೆ ಕರ್ಕೊಂಡು ಹೋಗಿ ಆ ಕಟ್ಟಿಗೆಯನ್ನು ತನ್ನ ಮಗನ ಮೇಲೆ ಇಟ್ಟು ಬಲಿಯಾಗಿ ಕೊಳ್ಳಿಕ್ಕೆ ಸಿದ್ಧವಾಗಿರುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ಇದು ಮೌನದಿಂದ ಅಥವಾ ನೋವಿನಿಂದ ಕೂಡಿರುವಂಥ ವಿಧೇಯತೆಯುಳ್ಳ ಒಂದು ಪ್ರಯಾಣವಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪ್ರೇರೆ, ಇಲ್ಲಿ ಕೆಲವು ಸತ್ಯಗಳನ್ನು ನಾವು ಧ್ಯಾನ ಮಾಡುವಾಗ, ಆಲೋಚನೆ ಮಾಡುವಾಗ, ನಿಜವಾದ ನಂಬಿಕೆ, ನಿಜವಾದ ವಿಶ್ವಾಸ ಯಾವಾಗ ಎಂಬುದಾಗಿ ನೋಡುವಾಗ ಅರ್ಥವಾಗದಾಗಲೂ ಸಹ ಅದು ಏನಕ್ಕೆ ದೇವರು ಕೇಳ್ತಾ ಇದ್ದಾನೆ, ದೇವರು ಏನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ ನಮಗೆ ಅರ್ಥವಾಗದೇ ಇರ್ಬೋದು ಕೆಲವು ವಿಷಯಗಳಲ್ಲಿ ನಮ್ಮ ಜೀವನದಲ್ಲಿ. ಆದರೂ ಸಹ ದೇವರಿಗೆ ವಿಧೇಯರಾಗುವಂಥ ಸ್ವಭಾವ ಯಾವಾಗಿರುತ್ತದೋ ಅದು ನಿಜವಾದ ವಿಶ್ವಾಸ. ಇವತ್ತು ನಿನಗೂ ನನಗೂ ಆ ವಿಶ್ವಾಸ ಇದೆಯಾ? ಒಂದು ನಿಮಿಷ ಆಲೋಚನೆ ಮಾಡಿಕೊಂಡು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವನದಲ್ಲಿ ದೇವರು ಅಪೇಕ್ಷೆ ಪಡುವಂಥದ್ದು ಇಂಥ ವಿಶ್ವಾಸ. ಪ್ರಿಯರೇ, ನಮ್ಮ ಜೀವನದಲ್ಲಿ ಇದೆಯಾ ವಿಶ್ವಾಸ? ಅಬ್ರಹಾಮನು ತನ್ನ ಅತ್ಯಮೂಲ್ಯವಾದಂಥ ಒಬ್ಬನೇ ಮಗನನ್ನು ದೇವರಿಗೆ ಒಪ್ಪಿಸಿಕೊಳ್ಳಿಕ್ಕೆ ಸಿದ್ಧವಾಗ್ಬಿಟ್ಟ. ಅದೇ ರೀತಿಯಲ್ಲಿ ಪ್ರಿಯರೇ, ಇಸಾಕನು ಅಲ್ಲಿ ತನ್ನ ಕಟ್ಟಿಗೆ ತಾನೇ ಹೊರಿಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೇವೆ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನೇ ಏನು ಮಾಡ್ತಾ ಇದ್ದಾನೆ? ಶಿಲುಬೆಯನ್ನು ಹೊತ್ಕೊಂಡು ಹೋಗಿರುವಂಥ ವಿಷಯ ನಮಗೆಲ್ಲರಿಗೂ ಗೊತ್ತಿದೆ. ಪ್ರೇರೆ, ನಮ್ಮ ಆತ್ಮೀಯ ಉಜ್ಜೀವನ ನಂಬಿಕೆ ಕೇವಲ ಒಂದು ಭಾವನಾತ್ಮಕವಾಗಿ ಇರಬಾರದು, ಭಾವನಾತ್ಮಕ ರೀತಿಯಲ್ಲಿ ಇರಬಾರದು. ಆದರೆ ನಾನು ಆವಾಗಲೇ ಹೇಳೋ ಪ್ರಕಾರ ಅದು ಅರ್ಥವಾದರೂ ಕೆಲವು ಸಂದರ್ಭದಲ್ಲಿ ಏನಕ್ಕೆ ಈ ವಿಷಯ ನನ್ನ ಜೀವನದಲ್ಲಿ ನಡೀತಾ ಇದೆ ಎಂಬುದಾಗಿ ಪ್ರಶ್ನೆ ಬಂದಾಗಲೂ ಸಹ ಒಂದು ಚಿಕ್ಕ ಕ್ವಶನ್ ಕೂಡ ದೇವರಿಗೆ ಕೇಳುವಂಥ ವ್ಯಕ್ತಿಗಳಾಗಿ ಇರಕೂಡದು. ಅದಕ್ಕೆ ಬದಲಾಗಿ ನಾವು ವಿಧೇಯರಾಗಿರುವಂಥ ವ್ಯಕ್ತಿಗಳಾಗಿ ಅಬ್ರಹಾಮನ ರೀತಿಯಲ್ಲಿ ನಾವು ಇರುವಾಗ ಖಂಡಿತವಾಗಿಯೂ ಅಲ್ಲಿ ಕಾರ್ಯವನ್ನು ದೇವರು ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಇಲ್ಲಿ ನೋಡುವಾಗ ಇಡೀ ಪರಿಪೂರ್ಣವಾದ ಬೈಬಲಲ್ಲಿರುವಂಥ ಒಂದು ಪ್ರಶ್ನೆ ಏನೆಂಬುದಾಗಿ ನೋಡುವಾಗ 7ನೇ ವಚನಲ್ಲಿ ಏನು
ಇಸಾಕನು ಕೇಳ್ತಾ ಇದ್ದಾನೆ. ಬನ್ನಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 7ನೇ ವಚನ ನೋಡುವಾಗ, ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನಿಗೂ ಬೆಂಕಿಯೂ ಕಟ್ಟಿಗೆ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಇಸಾಕನು ಏನು ಕೇಳ್ತಾ ಇದ್ದಾನೆ? ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ? ಅಪ್ಪ, ಹೋಮಕ್ಕೆ ಬೇಕಾದಂಥ ಎಲ್ಲ ವಿಷಯಗಳಿದ್ದಾವೆ, ಆದರೆ ಪ್ರಾಮುಖ್ಯವಾಗಿರುವಂಥ ಅಂಶವೇನಿಲ್ಲ, ಕುರಿ ಎಲ್ಲಿದೆ ಎಂಬುದಾಗಿ ತನ್ನ ತಂದೆಗೆ ಕೇಳ್ತಾ ಇದ್ದಾನೆ. ಅದಕ್ಕೆ ನೋಡ್ರಿ, ಇಲ್ಲಿ ಗಮನಿಸಿ ಒಂದು ನಿಮಿಷ ನಾವು ಆಲೋಚನೆ ಮಾಡೋದಾದರೆ ಪ್ರೇರೆ, ಇಸಾಕನೇನೋ ಅಲ್ಲಿ ಕೇಳ್ತಾ ಇದ್ದಾನೆ, ಇದು ಕೇವಲ ಇಸಾಕಿನ ಪ್ರಶ್ನೆ ಆಗಿ ಉಳಿದಿದೆಯಾ? ಒಂದು ರೀತಿ ನಾವು ಅರ್ಥ ಮಾಡ್ಕೊ, ಆತ್ಮೀಯ ಕಣ್ಣುಗಳಿಂದ, ಆತ್ಮೀಯ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಪ್ರೇರೆ, ಇದು ಕೇವಲ ಇಸಾಕನ ಪ್ರಶ್ನೆ ಅಲ್ಲ, ಇದು ಇಡೀ ಮಾನವ ಕುಲದ ಪ್ರಶ್ನೆ ಆಗಿದೆ. ಪಾಪಕ್ಕೆ ಪರಿಹಾರವೇನು? ಅಷ್ಟು ಮಾತ್ರಕ್ಕಲ್ಲ, ನಮ್ಮ ಬದಲು ನಮ್ಮ ಸ್ಥಾನದಲ್ಲಿ ಯಾರು ಎಂಬ ಪ್ರಶ್ನೆ ಇಡೀ ಮಾನವ ಕುಲಕ್ಕೆ ಇರುವಂಥ ಪ್ರಶ್ನೆ ಆಗಿತ್ತು ಇದು. ಆದರೆ ಇಲ್ಲಿ ನೋಡ್ರಿ, ಅಬ್ರಹಾಮನ ಉತ್ತರ ಏನು ಕೊಡ್ತಾ ಇದ್ದಾನೆ? ದೇವರು ತಾನೇ ಕುರಿಮರಿಯನ್ನು ಒದಗಿಸಿಕೊಡುವನು ಎಂಬುದಾಗಿ ನೋಡ್ತಾ ಇದ್ದಾನೆ. ಹೌದು, ನೋಡುವಾಗ ನಾವು 3ನೇ ವಿಷಯದಲ್ಲಿ ನೋಡುವಾಗ 13ರಿಂದ 14 ವಚನಗಳು ನೋಡುವಾಗ ಪ್ರೇರೆ, ಅಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಪ್ರಿಯರೇ, ಇಲ್ಲಿ ನೋಡುವಾಗ ಸ್ಪಷ್ಟವಾಗಿ ನಮ್ಗೆ ಅರ್ಥವಾಗುವಂಥ ವಿಷಯ ಎಂಬುದಾಗಿ ನೋಡುವಾಗ, ದೇವರು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಅಬ್ರಹಾಮನ ನೋಡ್ರಿ, ದೇವರು ಅಬ್ರಹಾಮನ ಕೈಯನ್ನು ನಿಲ್ಲಿಸಿದ್ದಾನೆ, ಒಂದು ಕುರಿಯನ್ನು ಒದಗಿಸಿಕೊಟ್ಟಿದ್ದಾನೆ. ಆ ಸ್ಥಳಕ್ಕೆ ಯೆಹೋವನ ಈರೆ ಎಂಬುದಾಗಿ ಹೆಸರು ಬಂತು. ಪ್ರಿಯರೇ, ದೇವರ ಒದಗಿಸುವಿಕೆ ಎಷ್ಟು ಮಾತ್ರಕ್ಕೂ ವಿಳಂಬವಾಗುವುದಿಲ್ಲ. ದಯಮಾಡಿ ಗಮನಿಸಿ, ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳು ಇವತ್ತು ಪ್ರಶ್ನೆಯಾಗಿ ಇವತ್ತು ನಿಮ್ಮನ್ನು ಕಾಡ್ತಾ ಇದೆಯಾ? ಯಾಕೆ ಈ ವಿಷಯ ನನ್ನ ಜೀವನದಲ್ಲಿ ಯಾಕೆ ವಿಳಂಬವಾಗ್ತಾ ಇದೆ? ನನ್ನ ಮದುವೆ ಯಾಕೆ ವಿಳಂಬವಾಗ್ತಾ ಇದೆ? ನನ್ನ ಉದ್ಯೋಗ ಇನ್ನೂ ಯಾಕೆ ನನಗೆ ವಿಳಂಬವಾಗ್ತಾ ಇದೆ? ನನ್ನ ಸರಿಯಾದ ರೀತಿಯಲ್ಲಿ ನಾನು ಯಾಕೆ ಕೆಲವು ವಿಷಯಗಳು ಆಗ್ತಾ ಇಲ್ಲ? ಯಾಕೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನನ್ನ ಮಕ್ಕಳ ಭವಿಷ್ಯತ್ತು ಇನ್ನೂ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಅನೇಕ ಪ್ರಶ್ನೆಗಳು ಇವತ್ತಿರ್ಬೋದು ಪ್ರೇರೆ. ಯಾಕೆ ಕಾರ್ಯಗಳು ವಿಳಂಬವಾಗ್ತಾ ಇದ್ದಾವೆ ಎಂಬುದಾಗಿ ನನ್ನ ಜೀವನದಲ್ಲಿ ಪ್ರಶ್ನೆಗಳಿರ್ಬೋದು. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ವಾಕ್ಯದ ಮುಖಾಂತರ, ಆತನ ಕಾರ್ಯವು ಎಷ್ಟು ಮಾತ್ರಕ್ಕೂ ವಿಳಂಬವಾಗುವುದಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ದೇವರು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಪ್ರೇರೆ, ನೋಡ್ರಿ, ಅದು ಇಲ್ಲಿ ದೇವರ ಒದಗಿಸಿಕೆ ಯಾರಲ್ಲಿ ಪರಿಪೂರ್ಣವಾಗಿ ನಾವು ನೋಡಬಹುದು ಎಂಬುದಾಗಿ ನೋಡುವಾಗ, ವಾಕ್ಯಕ್ಕೆ ಬಂದಾಗ ಪ್ರೇರೆ, ಹೊಸ ಒಡಂಬಡಿಕೆ ಇವತ್ತು ನಾವು ನೋಡಿಕೊಳ್ಳುವಾಗ 1ನೇ ಅಧ್ಯಾಯ 29 ವಚನ ನಾವು ನೋಡಿಕೊಳ್ಳೋಣ. ಯೋಹಾನ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸಾಕನು ಸ್ಪೇರ್ ಆದ, ಅಂದರೆ ಉಳಿಸಲ್ಪಟ್ಟಿದ್ದ ಕುರಿ, ಆತನ ಸ್ಥಳದಲ್ಲಿ, ಆತನ ಸ್ಥಾನದಲ್ಲಿ ಕುರಿ ಸತ್ತೋಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕುರಿಯನ್ನು ಯಜ್ಞವಾಗಿ ಸಮರ್ಪಣೆ ಮಾಡಲಾಯಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರೇರೆ, ಇಸಾಕನೇನೋ ಅಲ್ಲಿ ಉಳಿಸಲ್ಪಟ್ಟಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಬರುವಾಗ ಯೇಸು ಉಳಿಸಲ್ಪಟ್ಟಿಲ್ಲ, ಆದರೆ ನಿನಗೆ ನನಗೆ ಬದಲಾಗಿ ನನ್ನ ಸ್ಥಾನದಲ್ಲಿ ನಮಗೋಸ್ಕರ ಆತನು ಸತ್ತಿದ್ದಾನೆ ಎಂಬುದಾಗಿ, ನಿನಗೋಸ್ಕರ ನನಗೋಸ್ಕರ ಆತನು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ನೋಡ್ರಿ, 5ನೇ ವಿಷಯದಲ್ಲಿ ನೋಡುವಾಗ ಯೇಸು ದೇವರಿಂದ, ಯಾಕಂದರೆ ಆತನು ದೇವರಿಂದ ಕಳಿಸಲ್ಪಟ್ಟಿರುವಂಥ ರಕ್ಷಕನಾಗಿ ನಾವು ಕಾಣ್ತಾ ಇದ್ದೇವೆ. ಅದನ್ನು ಯೋಹಾನ ಸ್ಪಷ್ಟವಾಗಿ 32ರಿಂದ 34 ವಚನಗಳು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂಥ ಆಕಾಶದಿಂದ ಇಳಿದುವನ್ನು ನೋಡಿದನು. ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಇಲ್ಲಿ ನೋಡುವಾಗ ಯೇಸು ಕ್ರಿಸ್ತನೇ ಈ ಜಗತ್ತಿಗೆ ಅಥವಾ ಈ ಲೋಕಕ್ಕೆ ಕಳಿಸಲ್ಪಟ್ಟಿರುವಂಥ ದೇವರಿಂದ ಕಳಿಸಲ್ಪಟ್ಟಿರುವಂಥ ರಕ್ಷಕನು ಎಂಬುದಾಗಿ ಇಲ್ಲಿ ಯೋಹಾನನು ಸ್ಪಷ್ಟವಾಗಿ, ಸ್ನಾನಿಕನಾದ ಯೋಹಾನನು ಸಾಕ್ಷಿ ಕೊಡ್ತಾ ಇದ್ದಾನೆ ಇಲ್ಲಿ. ಯಾಕಂದರೆ ಪವಿತ್ರಾತ್ಮನು ಯೇಸುವಿನ ಮೇಲೆ ಇಳಿದು ಬರುವಂಥ ನೋಡ್ತಾ ಇದ್ದಾನೆ.
ಅಷ್ಟು ಮಾತ್ರ ಆತನೇ ದೇವರ ಪುತ್ರ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಆತನೇ ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥ, ಹೊತ್ತುಕೊಂಡು ಹೋಗುವಂಥ ರಕ್ಷಕನೆಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಹೌದು, ಇದು ನಿಜ. ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನು, ಆತನು ಮಾತ್ರ ನಮ್ಮ ರಕ್ಷಕನು. ಆತನಿಲ್ಲದೆ ಈ ಲೋಕಕ್ಕೆ ರಕ್ಷಣೆ ಇಲ್ಲ. ಹೌದಾ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ನಾವು ನೋಡಿದ್ದೇವೆ, ಇಸಾಕನ ಕೇಳ್ತದಪ್ಪ ಎಲ್ಲವಿದ್ದಾವೆ, ಆದರೆ ಯಜ್ಞಕ್ಕೆ ಬೇಕಾಗಿದ್ದ ಕುರಿಯಲ್ಲಿ ಇಡೀ ಮಾನವ ಕುಲಕ್ಕೆ ಇವತ್ತಿಗೂ ಕೆಲವರ ಮನಸ್ಸಲ್ಲಿದೆ. ಆ ಸಂದರ್ಭದಲ್ಲಿ ನೋಡುವಾಗ ಇಡೀ ಮಾನಕುಲಕ್ಕಿರುವಂಥ ಪ್ರಶ್ನೆ ಏನೆಂಬುದಾಗಿ ನೋಡುವಾಗ ಅದರ ಉತ್ತರ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಿಕ್ಕಿತು ಪ್ರೇರೆ. ಅವತ್ತದು ಇಸಾಕನ ಪ್ರಶ್ನೆ ಆಗಿರಬಹುದು, ಆದರೆ ನನ್ನ ಸ್ಥಾನದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡುವಂಥ, ಯಜ್ಞವಾಗಿ ಸಮರ್ಪಣೆ ಮಾಡಬೇಕಾಗಿರುವಂಥ ಕುರಿ ಯಾರೆಂಬುದಾಗಿ ಇಡೀ ಮಾನವ ಕುಲಕ್ಕಿರುವಂಥ ಪ್ರಶ್ನೆಯನ್ನು ದೇವರು ತನ್ನ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನ ಕಳಿಸಿಕೊಟ್ಟು ಆ ಪ್ರಶ್ನೆಗೆ ತನ್ನ ಕುಮಾರನನ್ನೇ ಒದಗಿಸಿಕೊಟ್ಟು ಉತ್ತರವನ್ನು ಈ ಲೋಕಕ್ಕೆ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಕೆಲವು ವಿಷಯಗಳನ್ನು ಇಲ್ಲಿ ನಾವು ಧ್ಯಾನ ಮಾಡುವಂಥ ವಿಷಯಗಳನ್ನು ಗಮನಿಸುವಾಗ ಪ್ರಿಯರೇ, ಅಬ್ರಹಾಮನನ್ನು ದೇವರು ಬಲಿಯಾಗಿ ಇಸಾಕನ ತನ್ನ ಮಗನನ್ನು ಕೇಳಿದಾಗ ಅಬ್ರಹಾಮನ ಒದಗಿಸಿಕೊಡಲಿಕ್ಕೆ ಸಿದ್ಧವಾದ ನೋಡ್ರಿ. ಆದರೆ ಕೊನೆಯಲ್ಲಿ ನೋಡುವಾಗ ದೇವರು ತಾನೇ ಇಸಾಕನನ್ನು ಉಳಿಸಿ ತಾನು ಒದಗಿಸಿಕೊಟ್ಟಿರುವಂಥ ವಿಷಯ ನಾವು ನೋಡ್ತಾ ಇದ್ದೇವೆ. ನನ್ನ ಜೀವನದಲ್ಲಿ ಇಸಾಕನ ಸ್ಥಾನದಲ್ಲಿ ಕೆಲವು ವಿಷಯಗಳಿದ್ದಾವೇನೋ, ಆದರೆ ನಾವು ಗಮನಿಸಬೇಕಾಗಿರುವಂಥ ವಿಷಯ ಅದು ಯಾವ ವಿಷಯವು ಇದನ್ನು ಹಿಡಿತಾ ಇದೆ. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ನೀನು ಸಿದ್ಧವಾಗಿದ್ದರೆ ಖಂಡಿತವಾಗಿಯೂ ಆ ವಿಷಯವನ್ನು ದೇವರು ತಾನೇ ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಎರಡನೇದಾಗಿ ಖಂಡಿತವಾಗಿಯೂ ನಾವು ನೋಡುವಾಗ ಆದಿಕಾಂಡ ಪುಸ್ತಕ ಅವಾಗಲೇ ಹೇಳೋ ಪ್ರಕಾರ ಆ ವಾಗ್ದಾನ ಯೇಸು ಕ್ರಿಸ್ತನಲ್ಲಿ ನೆರವೇರುವಂಥ ನಾವು ಕಾಣ್ತಾ ಇದ್ದೇವೆ ಪ್ರೇರೆ. ಒಂದೇ ಸಾರಿ ಲೋಕ ಪಾಪಕ್ಕಾಗಿ ಶಾಶ್ವತವಾದ ಪರಿಹಾರವು ಯೇಸು ಕ್ರಿಸ್ತನಿಂದ ನಮಗೆ ದೊರೆಯಿತು ದೇವರ ಮುಖಾಂತರ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರೆ. ರಕ್ಷಣೆ ಕೃಪೆಯಿಂದ ಮಾತ್ರ ಎಂಬುದಾಗಿ ನಾವು ಅರ್ಥಕೊಳ್ಳಬೇಕಾಗಿದೆ. ವಿಶ್ವಾಸದಿಂದ, ಕೃಪೆಯಿಂದ ಮಾತ್ರ ಆತನಲ್ಲಿಯೇ ಸಿಗುವಂಥದ್ದಾಗಿದೆ ಪ್ರೇರೆ. ಇದು ಯಾರಲ್ಲೂ ಸಿಗುವುದಿಲ್ಲ. ಅಪೊಸ್ತಲನಾದ ಪೌಲನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನಮ್ಮ ಕ್ರಿಯೆಗಳಿಂದ ಅಲ್ಲ, ನಮ್ಮ ಶಕ್ತಿಯಿಂದ ಅಲ್ಲ, ನಮ್ಮ ಬಲದಿಂದ ಅಲ್ಲ, ಇದು ಕೇವಲ ಆತನ ಕೃಪೆ, ವಿಶ್ವಾಸದಿಂದಲೇ ಮಾತ್ರ ನಮಗೆ ಇದು ದೊರಕುವಂಥದ್ದಾಗಿದೆ ಪ್ರಿಯರೇ. ಹೀಗಾದರೆ ನಮ್ಮ ಇಸಾಕನನ್ನು ದೇವರಿಗೆ ನಮ್ಮ ಜೀವನದಲ್ಲಿರುವಂಥ ಇಸಾಕನನ್ನು ದೇವರಿಗೆ ಒಪ್ಪಿಸಿಕೊಡೋದಾದರೆ, ದೇವರು ಇನ್ನೂ ನಾವು ಹಿಡಿದುಕೊಂಡಿದ್ರೆ ಅದಲ್ಲ, ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ತಾನು ನಮಗೆ ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ನಂಬಿಕೆಯಿಂದ ನಾವು ಸಮರ್ಪಣೆ ಮಾಡುವಂಥ ವ್ಯಕ್ತಿಗಳಾಗಿರಬೇಕು. ನಮ್ಮನ್ನು ನಾವೇ ಪ್ರಯತ್ನ ಮಾಡಿಕೊಳ್ಳಲಿಕ್ಕೆ, ನಮ್ಮನ್ನು ನಾವೇ ಉಳಿಸ್ಕೊಳ್ಳಿಕ್ಕೆ, ನಾವೇ ಏನೋ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಈಗಾಗಲೇ ದೇವರು ತನ್ನ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನ ಒದಗಿಸಿಕೊಟ್ಟಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಕ್ರಿಸ್ತನಲ್ಲಿ ನಾವು ವಿಶ್ರಾಂತಿ ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿರಬೇಕು. ಆತನ ಪರಿಪೂರ್ಣವಾದ ಇಟ್ಸ್ ಫಿನಿಶ್ಡ್ ವರ್ಕ್, ಆತನು ಮಾಡಿಕೊಟ್ಟಿರುವಂಥ ಕೆಲಸದಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವಿರುವಾಗ ನಮ್ಮ ಆತ್ಮೆಗೆ ಪರಿಪೂರ್ಣವಾದಂಥ ಸ್ವಸ್ಥತೆ, ರಕ್ಷಣೆ, ಬಲ ನಮಗೆ ಸಿಗುವಂಥದ್ದಾಗಿದೆ ಪ್ರಿಯ. ಇವತ್ತು ಮನುಷ್ಯನು ಅನೇಕ ರೀತಿಯಲ್ಲಿ ದೇವರೆಲ್ಲ ಮಾಡಿ ಮುಗಿಸಿದಾಗಲೂ ಸಹ ಇನ್ನೂ ನಾವೇ ಸ್ವಂತ ಪ್ರಯತ್ನಗಳು ಮಾಡುವಂಥ ವ್ಯಕ್ತಿಗಳಾಗಿದೆ. ಅದಾಗಿರಬಾರದು ನಾವು. ಮೂರನೇದಾಗಿ ನೋಡ್ರಿ, ಭಯದಿಂದ ಬದುಕುವಂಥ ಅವಶ್ಯಕತೆ ನಮ್ಮಲ್ಲಿಲ್ಲ. ಯಾಕಂದರೆ ಆತನು ಮಾಡಿ ಮುಗಿಸಿದ್ದಾನೆ. ಆದರೆ ಮಾಡಿ ಮುಗಿಸಿದ್ದಕ್ಕೆ ಕೃತಜ್ಞತೆಯಿಂದ ಜೀವಿಸುವಂಥ ವ್ಯಕ್ತಿಗಳಾಗಿ ನಾವಿರಬೇಕು ಪ್ರಿಯರೇ. ತನ್ನ ಮಗನನ್ನೇ ಕೊಟ್ಟಿರುವಂಥ ದೇವರು ನಮಗೋಸ್ಕರ ಸಮಸ್ತವನ್ನು ಕೊಳ್ಳಲಿಕ್ಕೆ ಶಕ್ತಿವಂತ ನಾವು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ. ಮಗನನ್ನು ಕೊಟ್ಟಿರುವ ಆತನು ಮಿಕ್ಕಿದ್ದು ಬೇಕಾಗಿದ್ದನ್ನು ಕೊಡುವುದಿಲ್ಲವೋ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಈ ರೀತಿಯಲ್ಲಿ ನಾವು ಆತನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು, ನಮ್ಮ ಪ್ರಯತ್ನವನ್ನು ಬಿಟ್ಟು ಆತನ ಪರಿಪೂರ್ಣವಾದ ಕೆಲಸದಲ್ಲಿ ನಾವು ನೆಲೆಗೊಂಡು ಆತನ ಕಡೆಗೆ ಅಂದರೆ ಕ್ರಿಸ್ತನ ಸಿಲುಬೆಯ ಕಡೆಗೆ ನಾವು ನೋಡಿ ನಮ್ಮ ಯಾತ್ರೆಯನ್ನು ಪರಿಪೂರ್ಣವಾಗಿ ನಡೆಸ್ಕೊಂಡು ಹೋಗೋದಾದರೆ ದೇವರು ತಾನು ಅದ್ಭುತಕರವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂಥ ದಿನಗಳು, ಕಾಲಗಳು, ವರ್ಷಗಳು ಖಂಡಿತವಾಗಿಯೂ ವಿಜಯ ರೀತಿಯಲ್ಲಿ ಅಂದರೆ ಅದ್ಭುತವಾಗಿ ಒಂದು ಶ್ರೇಷ್ಠವಾದ ಹೋರಾಟವನ್ನು ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಕೊಡುವಂತನಾಗಿದ್ದಾನೆ ಪ್ರಿಯರೇ. ಆ ರೀತಿಯಾಗಿ ನಾವು ನಡೆದುಕೊಳ್ಳೋಣ. ಯಾವ ಪ್ರಶ್ನೆ ನಮ್ಮ ಜೀವನದಲ್ಲಿ ಇನ್ನೂ ಇದೆ, ಅದು ಯಾವುದೇ ಇರಲಿ, ದೇವರಿಗೆ ಸಮರ್ಪಣೆ ಮಾಡೋಣ, ದೇವರ ಮೇಲೆ ದೃಷ್ಟಿ ಇಡೋಣ. ದೇವರು ಸಕ್ಕ ಸಮಯದಲ್ಲಿ ಒದಗಿಸಿಕೊಡುವಾತನು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ತನ್ನ ಮಗನನ್ನೇ ಕೊಟ್ಟಿರುವಂಥ ದೇವರು ನಿನಗೆ ನನಗೆ ಬೇಕಾಗಿರೋಂಥ ಎಲ್ಲವನ್ನು ಕೊಡಲಿಕ್ಕೆ
ಶಕ್ತಿವಂತನಾಗಿದೆ ಅಂತ ತಿಳಿದುಕೊಳ್ಳ್ರಿ. ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಾ, ಯಾವ ವಿಷಯದಲ್ಲಿ ನೀವು ನೋವಲ್ಲಿದ್ದೀರಾ, ಯಾವ ವಿಷಯವು ಯಾವ ಕಾರ್ಯ ವಿಳಂಬವಾಗ್ತಿದೆ ಚಿಂತೆ ಮಾಡ್ತಿದ್ಯಾ, ಯಾವ ವಿಷಯದಲ್ಲಿ ಇನ್ನೂ ಆಗಲಿಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಿದ್ಯಾ, ಆತನ ಕಡೆಗೆ ನೋಡ್ರಿ. ಆತನ ಕಡೆಗೆ ನೋಡದ ವಾಕ್ಯವು ಹೇಳ್ತದೆ ಪ್ರಿಯರೇ, ದೇವರ ಕಡೆಗೆ ಯೇಸು ಕ್ರಿಸ್ತನ ಕಡೆಗೆ ನೋಡಿರುವಂಥ ಮುಖಗಳು ಎಷ್ಟು ಮಾತ್ರಕ್ಕೂ ಲಜ್ಜೆಗೆಡುವುದಿಲ್ಲ, ಎಷ್ಟು ಮಾತ್ರಕ್ಕೂ ಲಜ್ಜೆಗೆಡುವುದಿಲ್ಲ. ಒಂದು ವೇಳೆ ಲೋಕದ ಕಡೆಗೆ ನೋಡಿ ಲಜ್ಜೆಗೆಡಬಹುದು. ನಿನಗಿರುವಂಥ ಆಸ್ತಿ ಕಡೆಗೆ ನೋಡಿ, ನಿನಗಿರುವಂಥ ಬಂಧು ಬಳಗವನ್ನು ನೋಡಿ, ನಿನಗಿರುವಂಥ ಅಧಿಕಾರವನ್ನು ನೋಡಿ ನೀನು ಲಜ್ಜೆಗೆಡಬಹುದಾಗಲೇ ಆತನ ಕಡೆಗೆ ನೋಡುವಾಗ ನೀನೆಷ್ಟು ಮಾತ್ರಕ್ಕೂ ಲಜ್ಜೆಗೆಡುವುದಿಲ್ಲ ಪ್ರಿಯರೇ. ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಿರುವಂಥ ದೇವರು, ತನ್ನ ಒಬ್ಬ ಮಗನನ್ನು ಸಮರ್ಪಣೆ ಮಾಡಿರುವಂಥ ದೇವರು, ಕೊಟ್ಟಿರುವಂಥ ದೇವರು ನಿನಗೋಸ್ಕರ ನನಗೋಸ್ಕರ ಸರ್ವವನ್ನು ಕೊಳ್ಳಿಕ್ಕೆ ಶಕ್ತಿವಂತನಾಗಿದ್ದಾನೆ. ಆತನ ತ್ಯಾಗವನ್ನು ನಾವು ಅರಿತುಕೊಂಡವರಾಗಿರಬೇಕು ಪ್ರಿಯರೇ. ಆತನ ತ್ಯಾಗವನ್ನು ನಾವು ಗುರುತಿಸಿ ಆತನ ಆ ಒಂದು ಶಾಶ್ವತವಾದ ಪರಿಹಾರವನ್ನು ನಮಗೆ ಯಾವ ರೀತಿ ಒದಗಿಸಿಕೊಟ್ಟಿದ್ದಾನೋ, ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಜೀವನದಲ್ಲಿರುವಂಥ ಪ್ರಶ್ನೆಗಳಿಗೆ ಶಾಶ್ವತವಾದ ಪರಿಷ್ಕಾರವನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ನಾವು ವಿಶ್ವಾಸವಿಡೋಣ. ಅಬ್ರಹಾಮನ ರೀತಿಯಲ್ಲಿ ವಿಶ್ವಾಸವಿಟ್ಟು ನಂಬಿಕೆಯಿಂದ ನಾವು ದೇವರ ಕಡೆಗೆ ನೋಡಿಕೊಂಡು, ಕ್ರಿಸ್ತನ ಕಡೆಗೆ, ಆತನ ಶಿಲುಬೆಯನ್ನು ನೋಡಿಕೊಂಡು ನಮ್ಮ ಆತ್ಮೀಯ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಯೆಹೋವ ಈರೆಯಾಗಿ ತಂದೆಯಾಗಿರುವಂಥ ದೇವರು ನಮ್ಮ ಜೀವನದಲ್ಲಿ ನೀನು ಇದೆಯಪ್ಪ ಸ್ವಾಮಿ. ನಿನಗೆ ಸ್ತೋತ್ರ. ನಮಗೋಸ್ಕರ ನೀನು ಎಲ್ಲವನ್ನು ಒದಗಿಸಿಕೊಟ್ಟಿರುವಂಥ ದೇವರಾಗಿದ್ದಿ. ಪಾಪ ಶ್ರೇಷ್ಠವಾದ ನಿನ್ನ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನೇ ಕುರಿಯನ್ನಾಗಿ ನಮಗೋಸ್ಕರ ಒದಗಿಸಿಕೊಟ್ಟಿರೋ ದೇವರೇ, ನಮ್ಮ ಪಾಪಗಳಿಗಾಗಿ ಸ್ವಾಮಿ ರಾಜ ಯೇಸು ಕ್ರಿಸ್ತನ ಕೊಟ್ಟಿರುವಂಥ ದೇವರು ಸಂಪೂರ್ಣವಾಗಿ ನಿನ್ನ ಮೇಲೆ ನಂಬಿಕೆ ಇಡುವಂತೆ ನಮಗೆ ಸಹಾಯ ಮಾಡು. ಪ್ರತಿಯೊಂದು ವಿಷಯದಲ್ಲಿ ನಿನ್ನ ಮೇಲೆ ನಾವು ನಂಬಿಕೆ ಇಟ್ಟು ಮುಂದಕ್ಕೆ ಸಾಗಲಿಕ್ಕೆ ಸಹಾಯ ಮಾಡಿ. ಈ ಲೋಕದ ಯಾತ್ರೆಯಲ್ಲಿ ರಾಜ ಪ್ರತಿಯೊಂದು ವಿಷಯದಲ್ಲಿ ವಿಜಯವನ್ನು ಪಡೆದುಕೊಂಡು ಮುಂದಕ್ಕೆ ಸಾಗಲಿಕ್ಕೆ ಕೃಪೆಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ನಿನ್ನಲ್ಲಿ ಬೇಡುವಂದಿದೆ ನಮ್ಮ ತಂದೆಯಾದ ದೇವರೇ.